ಹರಿ ಓಂ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಏನಾದರೂ ಒಂದು ವಿಷಯದಲ್ಲಿ ಚಿಂತೆ ಬಂದೇ ಬರುತ್ತದೆ. ಅವನ ಆರೋಗ್ಯದ ಕಾರಣ ಇರ್ಬೋದು, ವ್ಯವಹಾರದ ಕಾರಣ ಇರ್ಬೋದು, ಮನೆಯ ಏನಾದರೂ ವಿಷಯದಲ್ಲಿ ಇರ್ಬೋದು. ಆದರೆ ಚಿಂತೆ ಇಲ್ಲದೆ ಯಾಕೆ ನಾವು ಜೀವನವನ್ನು ನಡೆಸಬೇಕಂತದಕ್ಕೆ ಇದೊಂದು ಅದ್ಭುತವಾದ ಸುಭಾಷಿತವನ್ನು ನಾನು ಪ್ರಸ್ತುತ ಮಾಡ್ತೇನೆ. ಸುಭಾಷಿತ ಹೀಗಿದೆ: ಚಿತಾ ಚಿಂತಾ ಸಮಾಹಿಯುಕ್ತ ಬಿಂದು ಮಾತ್ರಂ ವಿಶೇಷತ ಸಜೀವಂ ದಹತೆ ಚಿಂತ ನಿರ್ಜೀವಂ ದಹತೆ ಚಿತ. ಇದರ ಅರ್ಥ ಹೀಗಿದೆ: ಸಂಸ್ಕೃತದಲ್ಲಿ ಚಿತ ಮತ್ತು ಚಿಂತ ಅಂತ ಬರಿಬೇಕಾದ್ರೆ ಚಿ ಮತ್ತು ತಾ ಬರೆದ್ರೆ ಚಿತ ಆಯಿತು. ಚಿ ತಾ ಬರೆದು ಒಂದು ಅನುಸ್ವಾರ ಹಾಕಿದರೆ, ಒಂದು ಡಾಟ್ ಅನುಸ್ವಾರ ಅಂತ ಹಾಕಿದರೆ ಅದು ಚಿಂತ ಅಂತ ಆಯಿತು. ಅದಕ್ಕೆ ಖಾಲಿ ಒಂದು ಆ ಅನುಸ್ವಾರದ ವ್ಯತ್ಯಾಸ ಚಿತ ಮತ್ತು ಚಿಂತೆಯಲ್ಲಿ. ಕನ್ನಡದಲ್ಲಿಯೂ ಹಾಗೆ ಚಿತ ಮತ್ತು ಚಿಂತ ಅಂತ ಬರೆದ್ರೆ ಒಂದು ಖಾಲಿ ಒಂದು ಸೊನ್ನೆ ಬರ್ತದೆ, ಅನುಸ್ವಾರ ಬರ್ತದೆ. ಹೀಗೆ ಈ ಚಿತ ಅಂತ ಹೇಳಿದರೆ ಏನಂದರೆ, ಸಂಸ್ಕೃತದಲ್ಲಿ ಈ ನಾವು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ಉಪಯೋಗ ಮಾಡುವ ಅಗ್ನಿಯನ್ನು ಚಿತೆ ಅಂತ ಹೇಳ್ತೇವೆ. ಹಾಗೆ ಚಿಂತೆ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತುಂಟು, ನಾವು ಯಾವುದೇ ವಿಷಯಕ್ಕೆ ಚಿಂತೆ ಮಾಡೋದು. ಹೀಗೆ ಬರೆಯುವಾಗ ಖಾಲಿ ಒಂದು ಅನುಸ್ವಾರದ ವ್ಯತ್ಯಾಸ ಇರುವ ಚಿತೆ ಮತ್ತು ಚಿಂತೆಯಲ್ಲಿ ಬಹಳ ವ್ಯತ್ಯಾಸ ಎಲ್ಲಿ ಬರ್ತದೆ ಅಂದರೆ, ಸಜೀವಂ ದಹತೆ ಚಿಂತ ನಿರ್ಜೀವಂ ದಹತೆ ಚಿತ ಅಂತ. ಏನಂದರೆ, ನಿರ್ಜೀವಂ ದಹತೆ ಚಿತ ಅಂದರೆ ಸತ್ತವನಿಗೆ ಮಾತ್ರ ಅಗ್ನಿ ಕೊಡೋದಕ್ಕೆ ಚಿತ ಅಂತ ಹೇಳೋದು, ಆದರೆ ಜೀವ ಇದ್ದವನಿಗೆ ಅಗ್ನಿ ಕೊಡೋದಕ್ಕೆ ಚಿಂತೆ ಅಂತ ಹೇಳೋದು ಅಂತ. ಅಂದರೆ ಚಿಂತೆ ಹೇಳೋದು ಇದ್ದವರಿಗೆ, ಜೀವ ಇದ್ದವರಿಗೆ ಅದು ನಾಶ ಮಾಡ್ತದೆ ಅಂತ ಹೇಳುವುದಕ್ಕೆ ಈ ಒಂದು ಅದ್ಭುತವಾದ ಸುಭಾಷಿತ. ಅದಕ್ಕೆ ಎಲ್ಲರೂ ನಿಶ್ಚಿಂತವಾಗಿ ತಮ್ಮ ಜೀವನವನ್ನು ನಡೆಸಬೇಕೆಂದು ನಾನು ಕೇಳಿಕೊಳ್ತೇನೆ. ಈ ಸುಭಾಷಿತವು ಅಷ್ಟು ಅದ್ಭುತವಾಗಿ ಈ ವಿಷಯವನ್ನು ಪ್ರಸ್ತುತಪಡಿಸ್ತೇನೆ. ನಾನು ಪುನಃ ಹೇಳ್ತೇನೆ: ಚಿತಾ ಚಿಂತಾ ಸಮಾಹಿಯುಕ್ತ ಬಿಂದು ಮಾತ್ರಂ ವಿಶೇಷತ ಸಜೀವಂ ದಹತೆ ಚಿಂತ ನಿರ್ಜೀವಂ ದಹತೆ ಚಿತ. ನಮಸ್ಕಾರ.